ನಾವೇನು ಹೇಳ್ತೀವಿ ಅಂತ ಕೇಳ್ತಾ ಇದ್ದೀರಾ. ಸೂಪರ್ ಆಗಿದೆ ಸಿನಿಮಾ. ಶಶಾಂಕ್ ಅವ್ರು ನಿಜವಾಗ್ಲೂ ನಾನು ನಿಜ ಹೇಳಬೇಕು ಅಂದರೆ ನನಗೆ ತುಂಬ ಕೆಲವು ಡೈರೆಕ್ಟರ್ ಮೇಲೆ ತುಂಬ ಎಕ್ಸ್ಪೆಕ್ಟೇಷನ್ ಇದೆ. ನೋಡಿ ಇಲ್ಲಿ ಆ ಕಡೆ ಈ ಕಡೆ ಇರ್ತೀವಿ ಇಬ್ಬರ ಮೇಲೂ ಕೂಡ. ಇವರಿಬ್ಬರು ಸಿನಿಮಾ ತುಂಬ ಕೌತುಕದಿಂದ ತುಂಬ ಕಲಿಯೋ ಥರ ನೋಡ್ತೀನಿ. ಬಟ್ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಈ ಸಬ್ಜೆಕ್ಟೇ ಒಂದು ಭಾಳ ಡಿಫ್ರೆಂಟ್ ಫ್ಯಾಮಿಲಿ ಸಿನಿಮಾ. ಡೈರೆಕ್ಟರ್ ಹೇಳ್ಬಿಟ್ಟಿದ್ದಾರೆ ಈ ಕತೆ ಹೇಳಬಾರ್ದು ಅಂತ, ಆದರೂ ನಾನು ಹೇಳ್ಬೋಣ ಅನಿಸ್ತದೆ, ಆದರೂ ಹೇಳಲ್ಲ. ತುಂಬ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಇಬ್ಬರು. ಅದನ್ನು ನಾವು ಹೇಳೋಕ್ಕಾಗಲ್ಲ, ನೀವೆಲ್ಲ ನೋಡಿ. ನನ್ನ ಪ್ರಕಾರ ಕನ್ನಡ ಇಂಡಸ್ಟ್ರಿಗೆ ಒಂದು ತಿರುವು ಅನ್ಸುತ್ತೆ ಇವಾಗ. ಆಫ್ಟರ್ ಕರೋನಾ ದೊಡ್ಡ ತಿರುವು ತೊಗೊಳತ್ತೆ, ತುಂಬ ಅದ್ಭುತ ಆಗುತ್ತೆ. ಇಲ್ಲಿಂದ ಒಂದು ದೊಡ್ಡ ಸಕ್ಸಸ್ ಇದೆ ಸ್ಟಾರ್ಟ್ ಆಗುತ್ತೆ ಖಂಡಿತ. ಈ ಗಂಡು ಮಕ್ಕಳೇ ಸ್ಟ್ರಾಂಗ್ ಗುರು ಅನ್ನೋ ಥರ ಶುರು ಆಗ್ತದೆ ಸಿನಿಮಾ. ಆಮೇಲೆ ಏನಾಗ್ತದೆ ಅಂತ ಹೇಳಬಾರ್ದು ಅಂತ ಡೈರೆಕ್ಟರ್ ಹೇಳ್ತಾರೆ. ಕೃಷ್ಣ ಮಾಡಿರೋಂಥ ಪಾತ್ರಗಳು ಕೆಲವು ತಪ್ಪು ಮಾಡೋ ರೀತಿ ನಾವು ಮಾಡಿರ್ತೀವಿ, ನಮಗೆ ಗೊತ್ತಾಗೋದಿಲ್ಲ ಅನ್ಸುತ್ತೆ. ಬಿಕಾಸ್ ಮೇಲ್ ಜೆಂಡರ್ ಟೇಕನ್ ಫಾರ್ ಗ್ರಾಂಟೆಡ್ ಥರ ತೊಗೊಂಡಿರ್ತೀವಿ ಸಿಚುವೇಶನ್ಸ್ನ. ಅಂಥ ಒಂದು ವೆರಿ ಮೆಚ್ಯೂರ್ಡ್ ರೈಟಿಂಗು, ವೆರಿ ಮೆಚ್ಯೂರ್ಡ್ ಪರ್ಫಾರ್ಮೆನ್ಸ್ ಆಫ್ ಎವ್ರಿಬಡಿ. ಅದನ್ನು ಆ ಮೆಚ್ಯೂರ್ಡ್ ರೈಟಿಂಗ್, ಆ ಮೆಚ್ಯೂರ್ಡ್ ಸಿನಿಮಾ ಮೇಕಿಂಗ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ನನ್ನ ಇಷ್ಟದ ಪರ್ಸ್ನಾಲಿಟಿ ಶ್ರೀ ಬಿ ಸಿ ಪಾಟೀಲ್ ನಿರ್ಮಾಣ ಇದು. ಅವರಿಗೆ ನನ್ನ ವೈಯಕ್ತಿಕ ಶುಭಾಶಯ. ಇಡೀ ತಂಡಕ್ಕೆ ಮತ್ತೊಮ್ಮೆ ಶುಭಾಶಯ. ಜೈ ಕೌಸಲ್ಯ. ಕೃಷ್ಣಲೀಲಾ ನೋಡಿ ನಾನು ತುಂಬ ಇಷ್ಟಪಟ್ಟಿದ್ದೆ. ಅವ್ರಿಗೆ ಹೇಳಿದ್ದೆ ಕೂಡ ಅದನ್ನು. ಸರ್ ತುಂಬ ಅದ್ಭುತವಾಗಿ ಬಂದಿತ್ತು. ಆ್ಯಂಡ್ ಈಗ ನ್ಯಾಚುರಲ್ ಆಗಿ ಒಂದು ಸಿನಿಮಾನ ತೋರಿಸೋದಕ್ಕೆ, ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಅದನ್ನ ಒಂದು ಮೆಸೇಜ್ನ ಕೊಡೋದಕ್ಕೆ, ನೀವು ಅದು ಕಮರ್ಷಿಯಲಿ ನೀವು ಕೊಡೋದಕ್ಕೆ ನಿಮ್ಮ ಕೆಲಸ ಸಾಧ್ಯ ಅಂತ ಅವರು ಡಿಸ್ಕಷನ್ ನಡೀತಿತ್ತು ಅವ್ರ ಜೊತೆ ಅಂದರು. ಆ್ಯಸ್ ಆಲ್ವೇಸ್ ಶಶಾಂಕ್ ಅವರು ಬಹಳ ನೀಟಾಗಿ ಕತೆ ಹೇಳ್ತಾರೆ ಅವರು ಎಲ್ಲ ಚಿತ್ರದಲ್ಲೂ. ಅದನ್ನೇ ಮತ್ತೆ ಶಶಾಂಕ್ ಮಾಡಿದ್ದಾರೆ. ಬಹಳ ಬ್ಯೂಟಿಫುಲ್ ಸಂದೇಶ ಅದು. ಚಿತ್ರದ ಕೊನೆಯಲ್ಲಿ ಬಾಯಲ್ಲಿ ಒಂದು ಡೈಲಾಗ್ ಬರುತ್ತೆ, ಹೆಣ್ಮಕ್ಳು ಬೇರೆ ದಬ್ಬಾಳಿಕೆ ಮಾಡೋರು ಗಂಡಸರಲ್ಲ, ಹೆಣ್ಮಕ್ಳು ಮಾಡೋ ಸೇವೆಯ ಪ್ರೀತಿಯ ತ್ಯಾಗವನ್ನು ಹಿಂದಿರುಗಿಸಬಲ್ಲವನೇ ನಿಜವಾದ ಗಂಡಸು ಅಂತ. ಅದನ್ನು ಥೀಮ ಇಟ್ಕೊಂಡು ಭಾಳ ಕ್ಯೂಟ್ ಆದ ಒಂದು ಫಿಲ್ಮ್ ಮಾಡಿದ್ದಾರೆ ಶಶಾಂಕ್. ಇವರೆಲ್ಲ ರೋಲ್ಸು, ಇವರು ಸಿಕ್ಕಿರುವಂಥ ರೋಲು, ಅದರಲ್ಲಿರುವ ಲೇಯರ್ಸು. ಆ ಫಸ್ಟ್ ಹಾಫಲ್ಲಿ ಒಂದು ಕಾಲೇಜ್ ಹುಡುಗನಾಗಿ ಬರ್ತಾರೆ, ಒಂದು ಆಟಿಟ್ಯೂಡ್ ತೋರಿಸ್ತಾರೆ. ನಂತರ ಒಂದು ಬಹಳ ರೆಸ್ಪಾನ್ಸಿಬಲ್ ಗಂಡನಾಗಿ ಬರ್ತಾರೆ. ಪಿಕ್ಚರ್ ಸೂಪರ್ ಆಗಿದೆ. 100% ಇದು ಬರೀ ಮೌತ್ ಟಾಕಲ್ಲೇ ಅಷ್ಟು ದೊಡ್ಡ ಪಬ್ಲಿಸಿಟಿ ಆಗುತ್ತೆ. ಎಕ್ಸ್ಟ್ರಾರ್ಡಿನರಿ ಆ್ಯಂಡ್ ವೆರಿ ಡಿಫ್ರೆಂಟ್ ಫ್ಯಾಮಿಲಿ ಸಿನಿಮಾ. ಮೊದಲನೇದಾಗಿ ಬಿಗ್ ಕಂಗ್ರ್ಯಾಚುಲೇಷನ್ಸ್ ಶಶಾಂಕ್ ಸರ್ಗೆ ಮತ್ತು ನಮ್ಮ ಬಿ ಸಿ ಪಾಟೀಲ್ ಅವ್ರಿಗೆ. ತುಂಬ ಉತ್ತಮವಾದಂಥ ಒಂದು ಕೌಟುಂಬಿಕ ಚಿತ್ರ. ತುಂಬ ದಿನಗಳಾಗಿತ್ತು ಈ ಥರ ಒಂದು ಎಮೋಷನ್ ಕನೆಕ್ಟ್ ಆಗುವಂಥ ಸಿನಿಮಾ. ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಎಲ್ಲ ಪಾತ್ರಗಳು. ಡಾರ್ಲಿಂಗ್ ಕೃಷ್ಣದಿಂದ ಹಿಡಿದು ನಮ್ಮ ಪ್ರೇಮಂ ಪೂಜ್ಯಂನ ಏಂಜಲ್, ಬೃಂದಾ ಆಚಾರ್ಯ ಅವರಿರ್ಬೋದು, ವಿಲನ್ ಅವರಿರ್ಬೋದು, ಮತ್ತು ರಂಗಾಯಣ ಇರ್ಬೋದು, ಮತ್ತು ನಮ್ಮ ನಾಗಭೂಷಣ್ ಇರ್ಬೋದು, ಎಲ್ಲನೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಸಿನಿಮಾ, ಎಕ್ಸ್ಟ್ರಾರ್ಡಿನರಿ ಸಿನಿಮಾ. ನಾನು ತುಂಬ ವರ್ಷ ಆದಮೇಲೆ ಒಂದು ಅದ್ಭುತವಾದ ಸಿನಿಮಾ ನೋಡಿದ್ದೀನಿ. ನಿಜವಾದ ಗಂಡಸರೆಲ್ಲ ಈ ಸಿನಿಮಾ ನೋಡಬೇಕು ಅನ್ನೋದೇ ಈ ಸಿನಿಮಾದ ಉದ್ದೇಶ. ಅಫ್ಕೋರ್ಸ್ ಹೆಣ್ಮಕ್ಳು ಪ್ರತಿಯೊಬ್ಬರು ಮದುವೆ ಆದವರು ಗಂಡನ ಕರ್ಕೊಂಬಂದು ಥಿಯೇಟ್ರ್ ಒಳಗೆ ಸಿನಿಮಾ ನೋಡಬೇಕು. ತುಂಬ ಖುಷಿ ಆಯಿತು. ತುಂಬ ಎಂಟರ್ಟೈನಿಂಗ್ ಆಗಿದೆ. ಐ ಥಿಂಕ್ ಕಾಮಿಡಿ ಆಗಲಿ ಅಥವಾ ಲವ್ ಎಮೋಷನ್ಸ್ ಆಗಲಿ ಅಥವಾ ಮದರ್ ಸೆಂಟಿಮೆಂಟ್ ಆಗಲಿ ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ. ರಂಗೇಣ ರಘು ಸರ್ ಕ್ಯಾರೆಕ್ಟರ್ ಮತ್ತು ನಾಗಭೂಷಣ್ ಕ್ಯಾರೆಕ್ಟರ್ ನನ್ನ ಫೇವ್ರೇಟ್. ಆ್ಯಂಡ್ ಆಲ್ಸೋ ಕೃಷ್ಣ ಆಗಲಿ, ಮಿಲನ ಆಗಲಿ, ಶ್ವಾನಿ ಕ್ಯಾರೆಕ್ಟರ್ ಆಗಲಿ ತುಂಬ ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ. ನಾನು ಸಿನಿಮಾ ನೋಡ್ಬೇಕಾದ್ರೆ ಒಂದನ್ಸಿದ್ದು ಏನು ಅಂತಂದರೆ, ಬಹುಶಃ ಇದು ಪಕ್ಕ ಇವಾಗ ಮದುವೆ ಆಗಬೇಕಾಗಿರೋರಿಗೆ ಅಥವಾ ಜಸ್ಟ್ ಮದುವೆ ಆಗಿರೋರಿಗೆ ಎಲ್ಲರಿಗೂ ಐಡಲ್ ಪಿಕ್ಚರ್ ಇದು ಅಂತಲೇ ಅಂದ್ಕೊಂಡೆ ನಾನು. ಫಸ್ಟ್ ಹಾಫ್ ನೋಡ್ಬೇಕಾದ್ರೆ ಹೌದು ಎಲ್ಲ ಗಂಡಂದ್ರೆಲ್ಲ ಕರ್ಕೊಂಬಂದು ವೈಫ್ನ ಅಥವಾ ಗರ್ಲ್ ಫ್ರೆಂಡ್ಸ್ನ ನೋಡಮ್ಮ ಈ ಥರ ಇರಬೇಕು ಪಿಕ್ಚರ್ ಅಂತ ತೋರಿಸ್ತಾರೆ ಅಂತ. ಸೆಕೆಂಡ್ ಹಾಫ್ ಆಗ್ತಿದ್ದಂಗೆ ನನಗೆ ಅನಿಸಿದ್ದು ಗರ್ಲ್ ಫ್ರೆಂಡ್ಸು ಹೆಂಡ್ತಿ ಅವ್ರು ಕರ್ಕೊಂಬರ್ತಾರೆ, ಇಲ್ಲ ಈ ಪಿಕ್ಚರಿಗೆ ನೋಡಬೇಕು ಅಂತ ಅಂದ್ಬಿಟ್ಟು. ಸೊ ಇಬ್ಬರು ಅಷ್ಟು ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದ್ದಾರೆ ಸಿನಿಮಾ. ಇವತ್ತಿನ ಟ್ರೆಂಡಿಗೆ ಒಂದು ತುಂಬ ಅದ್ಭುತವಾದ ವಿಷಯನ ಎಷ್ಟು ಎಂಟರ್ಟೈನಿಂಗ್ ಆಗಿ ಹೇಳಿದ್ದಾರೆ ಅಂತಂದರೆ ನಿಜವಾಗ್ಲೂ ಖುಷಿ ಆಯಿತು. ಇಲ್ಲಾಂದರೆ ಸ್ವಲ್ಪ ಹಾಗಾಗಿದ್ರೆ ತುಂಬ ಸೀರಿಯಸ್ ಟಾಪಿಕ್ ಆಗಿರೋದು. ಬಟ್ ಅಷ್ಟು ಬ್ಯೂಟಿಫುಲ್ ಆಗಿ, ಅಷ್ಟು ಎಂಟರ್ಟೈನಿಂಗ್ ಆಗಿ, ಅಷ್ಟು ಜನ ಪರ್ಫೆಕ್ಟ್ ಕ್ಯಾಸ್ಟಿಂಗ್ ಪಿಕ್ಚರ್ ಇದು. ಐ ಥಿಂಕ್ ನಾನು ಶಶಾಂಕ್ ಸರ್ ಕಂಗ್ರ್ಯಾಚುಲೇಟ್ ಮಾಡ್ತೀನಿ ಈ ಥರದ ಪರ್ಫೆಕ್ಟ್ ಕ್ಯಾಸ್ಟಿಂಗ್ ಮಾಡಿ ಸ್ಕ್ರಿಪ್ಟನ್ನು ಎಕ್ಸಿಕ್ಯೂಟ್ ಮಾಡಿರೋದಕ್ಕೆ. ಇಡೀ ಸಿನಿಮಾ ಕೃಷ್ಣ ಅವರ ಶೋಲ್ಡರ್ ಮೇಲೆ ಬ್ಯೂಟಿಫುಲ್ಲಾಗಿ ತೊಗೊಂಡೋಗಿದ್ದಾರೆ. ಆ್ಯಂಡ್ ಇಬ್ಬರು ಹೀರೋಯಿನ್ಗಳು ಕೂಡ ಅಷ್ಟೇ ಅದ್ಭುತವಾಗಿ ಮಾಡಿದ್ದಾರೆ. ಬಟ್ ಒಂದು ವಾವ್ ಫ್ಯಾಕ್ಟ್ರಿ ಸಿನಿಮಾದಲ್ಲಿ ನನಗೆ ರಂಗಾಯಣ ರಘು ಸರ್ ಮತ್ತು ನಾಗಭೂಷಣ್ ಅವರು. ಈಗಷ್ಟೇ ಕೌಶಲ್ಯ ಶಿವಜಾರಾಮ ಮೂವಿ ನೋಡ್ಕೊಂಡು ಬರ್ತಿದ್ದೀನಿ. ಮ್ಯೂಸಿಕ್ ಪರ್ಫಾರ್ಮೆನ್ಸ್ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ರು. ಆ್ಯಂಡ್ ಐ ಥಿಂಕ್ ನೀವು ಗೆಸ್ ಮಾಡಿರಲ್ಲ ಅಷ್ಟು ಚೆನ್ನಾಗಿದೆ. ಕಪ್ಪಿಗೆ ಸಿನಿಮಾಗಳು ನೋಡಿ ಸಡನ್ನಾಗಿ ಒಂದು ಎನರ್ಜಿ ತುಂಬಿರುವಂಥ ಸಿನಿಮಾ ಕೌಸಲ್ಯ ಸುಬ್ರಜ. ಶಶಾಂಕ್ ಸರ್ ಅವರು ಸಿಗ್ನೇಚರ್ ಆಬ್ಸಲ್ಯೂಟ್ ಫ್ಯಾಮಿಲಿ ಎಂಟರ್ಟೈನರ್. ಈ ಸಿನಿಮಾದಲ್ಲಿ ತುಂಬ ಆತ್ಮೀಯರು, ಕೃಷ್ಣ ಬೃಂದಾ ಆಚಾರ್ಯ ಇರ್ಬೋದು, ನಮ್ಮ ಮಿಲನ ಆಗಿರ್ಬೋದು. ಬಟ್ ಸಿನಿಮಾದಲ್ಲಿ ನನಗೆ ತುಂಬ ಇಷ್ಟವಾಗಿರೋಂಥ ಪಾತ್ರ ಮಿಲನ.
ಸೆಕೆಂಡ್ ಹಾಫಲ್ಲಿ ಮಿಲನನೇ ಸಿನಿಮಾದ ಹೀರೋ. ಸೊ ಈಗ ಒಂದು ಸೆಲೆಬ್ರಿಟಿ ಶೋ ಮತ್ತು ಮೀಡಿಯಾಗೆಲ್ಲ ಒಂದು ಶೋ ಹಾಕಿದ್ವಿ. ಇಷ್ಟು ದಿನ ಮಾತಾಡ್ತಾ ಇದ್ವಿ ಸಿನಿಮಾ ಆಗಿದೆ ಹೀಗಿದೆ, ಒನ್ ಆಫ್ ದ ಬೆಸ್ಟ್ ಫಿಲಮ್ಸು. ನಾನು ಕೇಳಿದಂಥ ಒಂದು ಬೆಸ್ಟ್ ಸ್ಕ್ರಿಪ್ಟ್ ಇದು ಒಂದು 10 ವರ್ಷದಲ್ಲಿ. ಆಮೇಲೆ ಶಶಾಂಕ್ ಸರ್ ಕೆರಿಯರಲ್ಲೇ ಒಂದು ದೊಡ್ಡ ಒಂದು ಬೆಸ್ಟ್ ಫಿಲಮ್ ಇದು ಅಂತೆಲ್ಲ ಮಾತಾಡ್ತಾ ಇದ್ವಿ ಬಿಫೋರ್. ಸೊ ಇವಾಗ ರೆಸ್ಪಾನ್ಸ್ ನೋಡಿ ನಮಗೆ ಮೊನ್ನೆಯಿಂದನೂ ಸೆಲೆಬ್ರಿಟಿ ಶೋಗಳು ಅಥವಾ ಪೇಡ್ ಪ್ರೀಮಿಯರ್ಸ್ಗಳು ಏನೇನು ಹಾಕಿದ್ವಲ್ಲ, ಸೊ ಅಲ್ಲಿ ಬಂದಂಥ ರೆಸ್ಪಾನ್ಸ್ ನೋಡಿದಾಗ ತುಂಬ ಖುಷಿ ಆಯಿತು ನನಗೆ. ಈ ಅನುಭವ ನನಗೆ ಲವ್ ಮೊಕ್ಟೇಲ್ ಟೈಮಲ್ಲಿ ಆಗಿತ್ತು. ಈಗ ಸಾಕಷ್ಟು ಜನ ಹೇಳ್ತಾ ಇದ್ರಿಲ್ಲ ಇದು ಲವ್ ಮೊಕ್ಟೇಲ್ಗಿಂತನೂ ಬೆಟರ್ ಫಿಲಮು, ನೀವು ಅದಕ್ಕಿಂತಲೂ ಚೆನ್ನಾಗಿ ಮಾಡಿದ್ದೀರಿಲ್ಲ ಅಂತ. ಸೊ ಆಸ್ ಅನ್ ಆ್ಯಕ್ಟರ್ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಆಸ್ ಎ ಡೈರೆಕ್ಟರ್ ಎಲ್ಲೋ ಒಂದು ಕಡೆ ಹೌದಾ ಶಶಾಂಕ್ ಸರ್ ನನ್ನ ಲವ್ ಮೊಕ್ಟೇಲ್ಗಿಂತ ಚೆನ್ನಾಗಿ ಮಾಡಿಬಿಟ್ಟಿದ್ದಾರೆ ಅನ್ನೋದೊಂದು ಇನ್ಸೆಕ್ಯೂರಿಟಿನೂ ಇದೆ. ಬಟ್ ಏನಾದರೂ ನಮ್ಮ ಫಿಲಮು ಬಟ್ ತುಂಬ ಖುಷಿ ಆಯಿತು. ಆ್ಯಂಡ್ ಪ್ಲಸ್ ನಾನು ಇನ್ನು ಶಶಾಂಕ್ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಇಂಥ ಒಂದು ಒಳ್ಳೆ ಸ್ಕ್ರಿಪ್ಟ್ನ ನನಗೆ ಕೊಟ್ಟಿರೋದಕ್ಕೆ. ಆ್ಯಂಡ್ ಸ್ಪೆಷಲ್ ಮೆನ್ಷನ್ ಮಿಲನ್ ಅವ್ರಿಗೆ ಕೊಡಲೇಬೇಕು. ಯಾಕಂದರೆ ಅವ್ರು ಮಾಡಿರೋಂಥ ಪರ್ಫಾರ್ಮೆನ್ಸು ಈ ಸಿನಿಮಾದಲ್ಲಿ ನೀವೆಲ್ಲ ಬಂದು ನೋಡಿದಾಗ ಬೇರೆ ರೀತಿಯೇ ಇರುತ್ತೆ. ಸೊ ನಿಧಿಮಾ ಪಾತ್ರ ಎಷ್ಟು ನೀವು ಇಷ್ಟಪಟ್ಟಿದ್ರಿ, ಅದು ಕಂಪ್ಲೀಟ್ಲಿ ಆಪೋಸಿಟಲ್ಲಿ ಡಬಲ್ ಎಂಟರ್ಟೈನ್ಮೆಂಟ್ ಕೊಡ್ತಾರೆ. ಆ್ಯಂಡ್ ಆ ಪಾತ್ರ ತುಂಬ ಕಷ್ಟವಾದ ಪಾತ್ರ, ತುಂಬ ಈಸಿಯಾಗಿ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸೊ ಅವ್ರಿಗೆ ಕಂಗ್ರ್ಯಾಚುಲೇಟ್ ಇಷ್ಟಪಡ್ತೀನಿ. ಆ್ಯಂಡ್ ಡೆಫಿನೆಟ್ಲಿ ಸಿನಿಮಾ ಈ ವರ್ಷದ ಒಂದು ಒನ್ ಆಫ್ ದ ಬೆಸ್ಟ್ ಫಿಲಮ್ಸ್ ಆಗುತ್ತೆ ಅನ್ನೋ ಒಂದು ನಂಬಿಕೆ ನನಗಿದೆ. ನಾಳೆಯಿಂದ ನಾನು ಕಾಯ್ತಾ ಇದ್ದೀನಿ ಜನಗಳ ರಿಯಾಕ್ಷನ್ನು ನೋಡೋದಕ್ಕೆ. ಥ್ಯಾಂಕ್ ಯು ಸೊ ಮಚ್. ಎಲ್ಲರಿಗೂ ನಮಸ್ಕಾರ. ಇಷ್ಟು ದಿನದಿಂದ ಅಂದರೆ ನಾವು ವೆಯ್ಟ್ ಮಾಡ್ತಾ ಇದ್ವಿ ಹೇಗಿರುತ್ತೆ ಆಡಿಯನ್ಸ್ ರಿಯಾಕ್ಷನು ಅಂತ. ಇಲ್ಲಿ ಬಂದು ಎಲ್ಲ ರಿಯಾಕ್ಷನ್ ನೋಡಿದಾಗ ಒಂದು ಖುಷಿ ಆಗುತ್ತೆ. ಓಕೆ ನಮ್ಮ ಶ್ರಮ ಸಾರ್ಥಕ ಅಂತ ಅನಿಸುತ್ತೆ. ಅಂದರೆ ಒಂದು ತುಂಬ ದಿನಗಳಿಂದ ಅದೊಂದು ಕೊರತೆ ಇತ್ತು. ಅಂದರೆ ಇಡೀ ಫ್ಯಾಮಿಲಿ ಬಂದು ಥಿಯೇಟ್ರಿಗೆ ನೋಡೋವಂಥ ಒಂದು ಸಿನಿಮಾ ಒಂದು ಕೊರತೆ ಇತ್ತು. ಬಹುಶಃ ಈ ಸಿನಿಮಾ ಅದನ್ನು ನೀಗಿಸಿದೆ ಅಂತ ನಾನು ನಂಬಿದ್ದೀನಿ. ಖುಷಿ ಆಗ್ತದೆ. ಅಂದರೆ ಅಫ್ಕೋರ್ಸ್ ನಮ್ಮ ಕೆಲಸ ಎಲ್ಲ ಆಗಿದೆ. ಆ್ಯಂಡ್ ಸಿನಿಮಾನೆಲ್ಲರೂ ತುಂಬ ಎಂಜಾಯ್ ಮಾಡ್ತಾಯಿದ್ರು ಇನ್ಫ್ಯಾಕ್ಟ್ ಥಿಯೇಟ್ರ್ ಒಳಗಡೆ. ಇನ್ಫ್ಯಾಕ್ಟ್ ಇದಕ್ಕೆ ಮುಂಚೆ ನಾವು ಒರಾಯನ್ನಲ್ಲಿ ಪೇಡ್ ಪ್ರೀಮಿಯರ್ ಒಂದಿನ ಮತ್ತು ನಿನ್ನೆ DRCಯಲ್ಲಿ ಒಂದು ಪ್ರೀಮಿಯರ್ ಮಾಡಿದಾಗಲೂ ಕೂಡ ಇದೇ ರೀತಿ ಅದ್ಭುತವಾದಂಥ ರೆಸ್ಪಾನ್ಸ್ ಸಿಕ್ಕಿತ್ತು. ಆ್ಯಂಡ್ ಇವತ್ತು ಅಫ್ಕೋರ್ಸ್ ನಮ್ಮ ಕಲೀಗ್ಸ್ ಮತ್ತು ನಮ್ಮ ಫ್ರೆಂಡ್ಸ್ ಎಲ್ಲರೂ ಬಂದು ಸಿನಿಮಾ ನೋಡಿದ್ದಾರೆ. ಭಾಳ ಖುಷಿ ಆಗ್ತದೆ. ಪ್ರತಿಯೊಂದು ಕ್ಯಾರೆಕ್ಟರ್ನು ಮೆನ್ಷನ್ ಮಾಡಿದಾಗ ಪ್ರತಿಯೊಂದು ಕ್ಯಾರೆಕ್ಟರ್ನು ಜ್ಞಾಪಕ ಇಟ್ಕೊಂಡು ಎಮೋಷ್ನಲ್ ಆಗಿ ನಮ್ಮನ್ನ ಅಳಿಸಿದ್ರಿ ಅಥವಾ ನಗಿಸಿದ್ರಿ ಅಂತ ಹೇಳಿದಾಗ ಭಾಳ ಖುಷಿ ಆಗುತ್ತೆ. ಐ ಥಿಂಕ್ ಎಲ್ಲ ಕ್ರೆಡಿಟು ಶಶಾಂಕ್ ಸರ್ಗೆ ಸಲ್ಲಬೇಕು. ಸಿನಿಮಾ ಎಷ್ಟೇ ಮೆಚೂರ್ಡಾಗಿ ಕಾಣ್ತಾ ಇದ್ರು, ಎಷ್ಟೇ ಎಂಟರ್ಟೈನ್ ಮಾಡ್ತಿದ್ರು, ಐ ಥಿಂಕ್ ಇಟ್ ಇಸ್ ಬಿಕಾಸ್ ಶಶಾಂಕ್ ಸರ್ ಎಕ್ಸ್ಪೀರಿಯನ್ಸ್ ಕಾಣುತ್ತೆ ಸಿನಿಮಾದಲ್ಲಿ. ನನಗೆ ಪರ್ಸ್ನಲಿ ನಿಧಿಮಾ ಅನ್ನೋ ಪಾತ್ರೆಗೆ ಸಿಕ್ಕಾಪಟ್ಟೆ ಪಾಪ್ಯುಲಾರಿಟಿ ಪ್ರೀತಿ ಸಿಕ್ಕಿತ್ತು. ಅದಕ್ಕೂ ಮೀರಿದ ಪರ್ಫಾರ್ಮೆನ್ಸ್ ಮಾಡಿದ್ದೀರಾ ನೀವು ಅಂತ ಎಲ್ಲ ಹೇಳಿದಾಗ ನನಗೆ ಬಹಳ ಖುಷಿ ಆಗುತ್ತೆ. ನನ್ನ ಈ ಪಾತ್ರ ಮಾಡೋದಕ್ಕೆ ಕನ್ವಿನ್ಸ್ ಮಾಡಿದ್ದು ಕೃಷ್ಣ ಮತ್ತು ಶಶಾಂಕ್ ಸರ್. ಸೊ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನೀವೆಲ್ಲರೂ ಸಿನಿಮಾ ಥಿಯೇಟ್ರಲ್ಲಿ ನೋಡಿ ನಿಮ್ಮ ಒಪಿನಿಯನ್ ನಮಗೆ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದಿದ್ದಕ್ಕೆ. ನಾನು ಐದೆಸ್ ಇಲ್ಲಿ ನಿಂತಿದ್ದೀನಿ ಅಂತಂದರೆ ಒಬ್ಬರು ತುಂಬಾ ಒಂದು ಇಂಪಾರ್ಟೆಂಟ್ ಇದ್ದವರು ಕಾರಣರಾಗ್ತಾರೆ. ಆ್ಯಂಡ್ ಐ ವುಡ್ ಲೈಕ್ ಟು ಯೂಸ್ ದಿಸ್ ಪ್ಲ್ಯಾಟ್ಫಾರ್ಮ್ ಟು ಥ್ಯಾಂಕ್ ದೆಮ್. ಅದು ನೀವು ಮೀಡಿಯಾದವರು ನನ್ನ ಫಸ್ಟ್ ಡೇಯಿಂದ, ಇದು ನನ್ನ 3ನೇ ಸಿನಿಮಾ ಅಷ್ಟೇನೆ, ಬಟ್ ನನ್ನ ಫಸ್ಟ್ ಡೇಯಿಂದ ಇಲ್ಲಿ ತನಕ ನೀವು ತುಂಬಾ ಪ್ರೀತಿಯನ್ನು ಬೆಂಬಲ ಕೊಟ್ಟಿದ್ದೀರಾ. ಸಿನಿಮಾ ರಿಲೀಸ್ ಆಗೋವರೆಗೂ ನಾವು ಮಾತಾಡ್ತಾ ಇದ್ವಿ. ಈಗ ಸಿನಿಮಾ ರಿಲೀಸ್ ಆಗಿದೆ. ಸಿನಿಮಾದ ಸೆಲೆಬ್ರಿಟಿಗಳು ಸಿನಿಮಾ ಹೇಗಿದೆ ಅನ್ನೋದನ್ನು ಹೇಳಿದ್ದಾರೆ. ನಿಮ್ಮ ಕಿವಿಗೆ ನಾನು ಕೇಳೋದು ಅಂದರೆ, ನಿಮ್ಮ ಕಿವಿಗೆ ಪ್ರೇಕ್ಷಕರ ಕಿವಿಗೆ ಈ ಸಿನಿಮಾ ಚೆನ್ನಾಗಿದೆ ಅನ್ನೋದು ನಿಮ್ಮ ಕಿವಿ ಮೇಲೆ ಬಿದ್ದರೆ ಮಿಸ್ ಮಾಡಿದೆ ಥಿಯೇಟ್ರಿಗೆ ಬಂದು ನೋಡಿ.